ಎನ್ಡಿಎ ಸೋಲಿಸಬೇಕು ಅಂತ ಹೇಳಿ ಒಂದಾಗಿರುವ ಇಂಡಿಯಾ ಕೂಟದಿಂದ ಪ್ರತ್ಯೇಕ ಪ್ರಣಾಳಿಕೆ ಬಿಡುಗಡೆಗೆ ಸಿದ್ಧತೆ ನಡೆದಿದೆ. ಪ್ರತ್ಯೇಕವಾಗಿ ಒಂದು ಇಡೀ ಇಂಡಿಯಾ ಕೂಟ, ಒಂದು ಪಾರ್ಟಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದು ಬೇರೆ, ಒಂದು ಒಕ್ಕೂಟ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದು ಬೇರೆ. ಈಗ ಕಾಂಗ್ರೆಸ್ ಐದು ಗ್ಯಾರಂಟಿನ ಕೊಟ್ಟಿದೆ, ಅದಲ್ಲದೆ 25 ಭರವಸೆಗಳನ್ನು ಕೂಡ ಒಂದು ಕಡೆ ಕೊಟ್ಟಿದೆ. ಇದು ಕಾಂಗ್ರೆಸ್ನ ಒಂದು ಪಾರ್ಟ್, ಅದರ ಒಂದು ಭಾಗ. ಈಗ ಇಂಡಿಯಾ ಕೂಟದ ಕಡೆಯಿಂದ ಪ್ರತ್ಯೇಕವಾಗಿ ಮ್ಯಾನಿಫೆಸ್ಟೋ ಅಥವಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ನಡೆದಿದೆ. ಡ್ರಾಫ್ಟ್ ಅಥವಾ ಕರಡು ಸಿದ್ಧವಾಗಿದ್ದು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಿಗೆ ಇದನ್ನು ರವಾನೆ ಮಾಡಲಾಗುತ್ತೆ. ಏನೇನಿದೆ ಈ ಒಂದು ಇಂಡಿಯಾ ಮೈತ್ರಿಕೂಟದ ಕಡೆಯಿಂದ ಹೊರಬರುವ ಭರವಸೆಗಳಲ್ಲಿ ಅಥವಾ ಗ್ಯಾರಂಟಿಗಳಲ್ಲಿ ಏನಿರುತ್ತೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಮೇಯ್ನ್ಲಿ ತುಂಬ ಫೋಕಸ್ ಮಾಡ್ತಾ ಇರೋದು ಕಾಂಗ್ರೆಸ್ ಆಗಲಿ ಅಥವಾ ಇಂಡಿಯಾ ಮೈತ್ರಿಕೂಟ ಆಗಲಿ ಸದ್ಯದ ಸಮಸ್ಯೆಗಳು ಏನೇನಿದೆ, 10 ವರ್ಷಗಳಿಂದ ಏನೇನು ಸಮಸ್ಯೆಗಳಲ್ಲಿ ಇಂಡಿಯಾ ಇದೆ ಈಗ, ಜೊತೆಗೆ ಏನೆಲ್ಲ ಭರವಸೆಗಳನ್ನು ಕೊಡಲಾಗಿತ್ತು ಯಾವೆಲ್ಲ ಭರವಸೆನ ಈಡೇರಿಸಿಲ್ಲ. ಅತಿ ಮುಖ್ಯವಾಗಿ ಇಂಡಿಯಾ ಕೂಟ ಫೋಕಸ್ ಮಾಡ್ತಿರೋದು ಉದ್ಯೋಗದ ಕಡೆಗೆ. ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗಿದೆ ದೇಶದಲ್ಲಿ. ಹಾಗಾಗಿ ಉದ್ಯೋಗ ಕೊಡುವಂಥ ಭರವಸೆಯನ್ನು ಇಂಡಿಯಾ ಕೂಟ ತನ್ನ ಮ್ಯಾನಿಫೆಸ್ಟೋದಲ್ಲಿ ಆ್ಯಡ್ ಮಾಡ್ತಾ ಇದೆ. ಸಾಮಾಜಿಕ ನ್ಯಾಯ, ಸಾಮಾಜಿಕವಾಗಿ ಎಲ್ಲ ಸಮುದಾಯಗಳ ನಡುವೆ ಒಂದು ನ್ಯಾಯ ಇರಬೇಕಾಗತ್ತೆ, ಸಾಮಾಜಿಕ ಒಂದು ಭದ್ರತೆ ಇರಬೇಕಾಗತ್ತೆ, ಆರೋಗ್ಯ ಇರಬೇಕು, ಶಿಕ್ಷಣ ಇರಬೇಕು. ಯಾವೆಲ್ಲ ಕ್ಷೇತ್ರಗಳ ವಿಚಾರದಲ್ಲಿ ಜನಗಳಿಗೆ ಈಗ ಅಸಹನೆ ಇದೆಯೋ, ಅಸಮಾಧಾನ ಇದೆಯೋ ಅಥವಾ ಕೊರತೆ ಇದೆಯೋ, ಎಂಥ ಎಲ್ಲ ಕೊರತೆಯನ್ನು ನೀಗಿಸುವ ಪ್ರಯತ್ನದಲ್ಲಿ ಇಂಡಿಯಾ ಕೂಟದ ಪ್ರಣಾಳಿಕೆ ನಿರತವಾಗ್ತಾ ಇದೆ. ರೈತರು, ನಾಗರಿಕರು ಎಂಬ 7 ವಿಭಾಗಗಳಲ್ಲಿ ಈ ಪ್ರಣಾಳಿಕೆ ಸಿದ್ಧವಾಗ್ತಾ ಇದೆ. ಏನು ಹಾಗಾದರೆ ಇಂಡಿಯಾ ಕಡೆಯಿಂದ ಸಿಗ್ತಿರ್ತಕ್ಕಂಥ ಗ್ಯಾರಂಟಿಗಳು ಅಂತ ನೋಡಿದ್ರೆ, ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂತೆ ಶ್ವೇತಪತ್ರ ಹೊರಡಿಸೋದು. ನಾವು ಅಧಿಕಾರಕ್ಕೆ ಬಂದರೆ ಪುಲ್ವಾಮಾ 40 ಸೈನಿಕರು ಸತ್ತು ಹೋದ್ರಲ್ಲ, 300 kgಗಿಂತಲೂ ಹೆಚ್ಚಿನ ಸ್ಫೋಟಕ ಅತ್ಯಂತ ಸುರಕ್ಷಿತ ಪ್ರದೇಶದ ಒಳಗಡೆ ಭಾರತದಲ್ಲಿ ಬಂದು 40 ಸೈನಿಕರನ್ನ ಕೊಂದು ಹಾಕ್ತಲ್ಲ, ಅಂಥ ಪುಲ್ವಾಮಾ ದಾಳಿ ಇದಾದಮೇಲೆ ಏನೂ ಉತ್ತರಣೆ ಸಿಕ್ಕಲಿಲ್ಲ, ಅದಕ್ಕೆ ಕ್ರಮಗಳೇ ಆಗಲಿಲ್ಲ. ಎಲ್ಲೋ ಒಂದು ಭಾರತದಲ್ಲಿ ಎಲ್ಲೇ ಒಂದು ಬಾಂಬ್ ಸ್ಫೋಟ ಆಗಲಿ, ಉಗ್ರಗಾಮಿ ಚಟುವಟಿಕೆ ಆಗಲಿ, ಆ ಥರದ ಒಂದು ಸುಳಿವುಗಳು ಸಿಕ್ಕ ತಕ್ಷಣ ಏನಂತಾರೆ ಎಲ್ಲರೂ, ಎಲ್ಲ ಸ್ಟೇಟ್ಗಳಿಂದನೂ NIA ಕೊಡಿ, NIA ಕೊಡಿ, NIA ಕೊಡಿ ಅಂತ ಮಾತಾಡ್ತಾರೆ ಅಲ್ವಾ. ಪುಲ್ವಾಮಾ ನಡೆದು 5 ವರ್ಷ ಆಯ್ತಪ್ಪ, ಇದೇ NIAಗೆ ಅದನ್ನು ಕೊಟ್ಟಿದ್ದರು. ಇಲ್ಲಿ ಬೆಂಗಳೂರಲ್ಲೇ ಒಂದು ಕೆಫೆನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆದಾಗ NIA ಏನು ಮಾಡ್ತಾರೆ, ಹೋದರು, ಹಿಡ್ಕೊಂಡ್ರು, ಹುಡುಕಾಡಿದ್ರು, ಹಿಡ್ಕೊಂಡು ಬಂದರು, ಇಂತಿಂಥವ್ರು ಮಾಡಿದ್ದಾರೆ, ಇಂತಿಂಥವ್ರು ಆರೋಪಿಗಳು ಅಂತ ಹೇಳಿ ಖುಷಿ. ಇದೇ NIA ಪುಲ್ವಾಮಾ ವಿಚಾರದಲ್ಲಿ ಯಾಕೆ ಏನು ಮಾಡಲಿಕ್ಕಾಗಲಿಲ್ಲ ಅಂಥೇಳಿ ದೇಶದ ಪೂರ್ತಿ ಜನಗಳ ಒಂದು ಪ್ರಶ್ನೆ ಇದೆ. NIA ಇಲ್ಲಿವರೆಗೂ ಹಾಗಾದರೆ ಮಾಡಿರೋದು ಏನು? NIA ಏನು ಮಾಡಿದೆ ಅಂತ ಹೇಳಿದ್ರೆ, ಪುಲ್ವಾಮಾ ವಿಚಾರದಲ್ಲಿ ಇಲ್ಲಿವರೆಗೂ 13,800 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಎಷ್ಟು ಹೇಳಿ? 13,800 ಪುಟಗಳ ಚಾರ್ಜ್ ಶೀಟ್ ಅಥವಾ ಆರೋಪ ಪಟ್ಟಿ. ಇಂತಿಂಥ ಕೆಲಸವನ್ನು ಇಂತಿಂಥವ್ರು ಮಾಡಿದ್ರು, ಇಂಥ ಮನೆ ಮುಂದೆ ಕಾರ್ ನಿಂತಿತ್ತು, ಇಂಥ ವ್ಯಕ್ತಿ ಅವನಿಗೆ ಹೆಲ್ಪ್ ಮಾಡ್ದ, ಇಂಥ ಕಡೆಯಿಂದ ಸ್ಫೋಟಕ ಬಂದಿತ್ತು, ಇಂಥವನು ಇದಕ್ಕೆ ಸಹಕರಿಸಿದ್ದ ಅಂಥೇಳಿ A1ನಿಂದ ಹಿಡಿದು A19ವರೆಗೂ, A1ನಿಂದ A19 ಅಂದರೆ ಒಟ್ಟು 19 ಆರೋಪಿಗಳ ಹೆಸರನ್ನು NIA ಹೇಳಿದೆ, ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಇದೇ ರಾಮೇಶ್ವರಂ ಕೆಫೆ ಬ್ಲಾಸ್ಟಲ್ಲಿಯೂ ಕೂಡ NIA ಆ್ಯಕ್ಟ್ ಮಾಡಿದೆ, NIA ನುಗ್ಗಿದೆ, ಅಲ್ಲಿ ಹಿಡ್ಕೊಂಡು ಬಂದಿದ್ದಾರೆ ಅಂತ ಆದಮೇಲೆ ಪುಲ್ವಾಮಾ ದಾಳಿ ವಿಚಾರದಲ್ಲಿ ಯಾಕಾಗಲಿಲ್ಲ? ಪುಲ್ವಾಮಾ ದಾಳಿ ದೇಶದ ಸಮಗ್ರತೆ ಮೇಲಾದಂಥ ದಾಳಿ, ಎಲ್ಲಕ್ಕಿಂತ ಹೆಚ್ಚಾಗಿ ದೇಶದ ಸೈನಿಕರನ್ನು ಕೊಂದು ಹಾಕ್ತಂಥ ದಾಳಿ. ಅಮಾಯಕರು 40 ಸೈನಿಕರು ಸತ್ತು ಹೋಗ್ಬಿಡ್ತಾರೆ. ದೇಶದ ನಾನಾ ರಾಜ್ಯಗಳಿಂದ ಹೋಗಿದ್ದಂಥ ಸೈನಿಕರು ತೀರ್ಕೊಂಡ್ಬಿಡ್ತಾರೆ. ಅವರು ಇವತ್ತಿನವರೆಗೂ ಆ ಮನೆಗಳಿಗೆ, ಆ ಸೈನಿಕರ ಮನೆಗಳಿಗೆ, ಆ ಸೈನಿಕರ ತಂದೆ ತಾಯಿಗೆ, ಸೈನಿಕರ ಹೆಂಡತಿ ಮಕ್ಕಳಿಗೆ, ಸೈನಿಕರ ಸಹೋದರಿಗೆ ನಾವೇನಾದರೂ ಉತ್ತರ ಕೊಟ್ಟಿದ್ದೀವಾ? ನೋ. 5 ವರ್ಷಗಳಾಯಿತು. ಬಾಯಿ ಬಿಟ್ಟರೆ CBI ಕೊಡಿ, ಇಲ್ಲ NIA ಕೊಡಿ. ಇದು ನಾವು ಕೇಳ್ತಿರ್ತಕ್ಕಂಥ ಮಾತಲ್ವಾ ಏನೇ ಅಪರಾಧಗಳಾದ ವಿಚಾರದಲ್ಲಿ ಕೂಡ. ಆದರೆ ಪುಲ್ವಾಮಾ ದಾಳಿಯಾಗಿ 5 ವರ್ಷಗಳಾದರೂ ಕೂಡ ಇದೇ NIA ಯಾಕೆ 19 ಆರೋಪಿಗಳ ಹೆಡೆಮುರಿ ಕಟ್ಟಲಿಲ್ಲ? ಇದಕ್ಕೆ ಸಿಗೋ ಉತ್ತರ ಏನು? ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಲ್ವೇನ್ರಿ? ಅಗ್ರಿಯಪ್ಪ, ಆಯ್ತಪ್ಪ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀರಾ ಅಂತಲೇ ನಾವು ಇಟ್ಕೊಳ್ಳೋಣ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಮೇಲೆ ಈ 19 ಆರೋಪಿಗಳು ಆ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಸತ್ತು ಹೋದ್ರಾ? ಅವರು ಕೊಲ್ಲಲ್ಪಟ್ರ? ಇಲ್ಲ ಅಲ್ವಾ. ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹೆಸರಿಸಲಾದ 19 ಆರೋಪಿಗಳು ಕೊಲ್ಲಲ್ಪಟ್ಟರೇ? ಇಲ್ಲ. ಯಾಕೆ ಹಿಡ್ಕೊಂಡು ಬಂದಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಿಡ್ಕೊಂಡು ಬರಬೇಕಲ್ವೇನ್ರಿ? ನಮ್ಮ ದೇಶದ ಸಮಗ್ರತೆ ಮೇಲೆ ಒಂದು ಹೋರಾಟ ಆದಾಗ, ನಮ್ಮ ದೇಶದ ಒಳಗಡೆ ನುಗ್ಗಿ ನಮ್ಮದೇ ಸೈನಿಕರು 40 ಜನ ಸಾಯಿಸಿದಾಗ ನಾವು ಚಾರ್ಜ್ ಶೀಟ್ ಬರ್ಕೊಂಡು A1, A2, A3 ಅಂತ ಬರ್ಕೊಂಡು ಸುಮ್ಮನೆ ಕೂತಿದ್ರೆ ಆಗುತ್ತಾ? ಒಂದು ಪ್ರತೀಕಾರ ಬೇಡವೇನ್ರಿ? ಒಂದು ಸಾತ್ವಿಕ ಸಿಟ್ಟು ಬೇಡವೆ ನಮ್ಮ ದೇಶಕ್ಕೆ? ಬೇಕಲ್ವಾ? ಬೇಕಿದ್ದ ಮೇಲೆ ಅಷ್ಟು ಜನ ಕರ್ಕೊಂಡು ಬಂದು ಹೆಡೆಮುರಿ ಕಟ್ಟಿ ನೇಣಿಗಂಬಕ್ಕೆ ಏರಿಸಬೇಕು. ಯಾವುದೇ ಅಟ್ಯಾಕ್ ಆಗಿರಲಿ, ಮುಂಬೈ ಆಗಿದ್ರು ಅದೇ ನ್ಯಾಯನೇ, ಪಾರ್ಲಿಮೆಂಟ್ ಮೇಲೆ ದಾಳಿ ಆಗಿದ್ರು ಇದೇ ನ್ಯಾಯನೇ, ಪುಲ್ವಾಮಾ ಆದರೂ ಇದೇ ನ್ಯಾಯನೇ ಅಲ್ವೇನ್ರಿ?
ಭಾರತದ ಮೇಲೆ ಯಾವುದೇ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂಥವರು ಸೆರೆ ಸಿಕ್ಕರೆ ನೇಣಿಗೆ ಹಾಕ್ಬೇಕು ಅವ್ರನ್ನ, ಇಲ್ಲದಿದ್ದರೆ ಹುಡ್ಕೊಂಡು ಬಂದು ಅವ್ರಿಗೆ ನೇಣಿಗಂಬ ಏರಿಸಬೇಕು. ಇದು ನಮ್ಮ ಜವಾಬ್ದಾರಿ ಅಲ್ವೇ ಇದು. ಪುಲ್ವಾಮಾ ದಾಳಿ ಕೂಡ ಆಯಿತು. 13,800 ಪುಟಗಳ ಚಾರ್ಜ್ ಶೀಟ್ ಬರೆದಿದ್ದೀವಿ ನಮ್ಮ ದೇಶದ ಕಡೆಯಿಂದ, NIA ವತಿಯಿಂದ. ಹಿಂಗಾಯಿತು, ಪ್ರತಿಯೊಂದು ಕಥೆ ಗೊತ್ತು. ಚಾರ್ಜ್ ಶೀಟ್ ಅಂದರೆ ಅದೇ ಅಲ್ವೇ, ಆರೋಪ ಪಟ್ಟಿ 13,800 ಪುಟಗಳು, ದೊಡ್ಡ ಪುಸ್ತಕ ಅದು ಮಾಡಿದ್ರೆ. ಇಷ್ಟು ಪುಟಗಳಲ್ಲಿ ಪ್ರತಿಯೊಂದು ಮಾಹಿತಿ ಇರುತ್ತೆ ಅದರಲ್ಲಿ, ಯಾರು ಏನು ಎತ್ತ ಅಂತ. 19 ಆರೋಪಿಗಳು ಬೇಡಪ್ಪ, ಒಂದು 10 ಜನ ಆರೋಪಿಗಳು ಹಿಡ್ಕೊಂಡು ಬಂದ್ರ ನೀವು? 15 ಜನ ಹಿಡ್ಕೊಂಡು ಬಂದ್ರ? ಇಲ್ಲ. ಶಿಕ್ಷೆ ಕೊಡಿಸಿದ್ರಾ? ಇಲ್ಲ. ನೇಣಿಗಂಬಕ್ಕೆ ಏರಿಸಿದ್ರಾ? ಇಲ್ಲ. ಸೆರೆವಾಸ ಆಯಿತಾ? ಇಲ್ಲ ಅಂತ ಹೇಳಿದಾಗ ಈ ದೇಶಕ್ಕೆ ಒಂದು ರೀತಿಯಲ್ಲಿ ನೋವಾಗಲ್ವೇನ್ರಿ? ಸೈನಿಕರನ್ನು ಇಷ್ಟಪಡುವ, ಅವರ ರಕ್ತಕ್ಕೆ ರಕ್ತ ಕೊಡುವಂಥ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಶಿಕ್ಷೆ ಆಗಬೇಕು, ಅವ್ರ ನೇಣಿಗಂಬ ಹತ್ತೋದು ನೋಡಬೇಕು. ನಮ್ಮ ದೇಶದಲ್ಲಿ ನುಗ್ಗಿ ಪಾಪ ಸೈನಿಕರು ವಾಪಸ್ ಆಗ್ತಾ ಇದ್ದಾಗ ಈ ಥರ ಸಾಯಿಸ್ಬಿಟ್ರಲ್ಲ ಅಂತ ನೋವಿದೆ ಅಲ್ವಾ? ಇಲ್ಲಿವರೆಗೂ ಪುಲ್ವಾಮಾ ದಾಳಿ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಚಾರ್ಜ್ ಶೀಟ್ ಬರೆದಿದ್ದೀವಿ, A1 ಇಂದ 19 ಆರೋಪಿಗಳ ಹೆಸರನ್ನು ಬರೆದಿದ್ದೀವಿ. ಶಿಕ್ಷೆ ಕೊಟ್ಟವಾ? ಇಲ್ಲ. ಹಿಡ್ಕೊಂಡು ಬಂದ್ವಾ? ಇಲ್ಲ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಸರಿ, 19 ಆರೋಪಿಗಳನ್ನು ಕೊಂದ್ರ ಆ ಸರ್ಜಿಕಲ್ ಸ್ಟ್ರೈಕಲ್ಲಿ ಇದೆಯಾ? ಮಾತಾಡೋದೇ ಬೇಡ ಯಾರು. 19 ಆರೋಪಿಗಳು ಒಂದೇ ಕಡೆ ಇದ್ದರು, ಆ ಒಂದೇ ಕಡೆ ಮೇಲೆ ಹೋಗಿ ನಾವು ದಾಳಿ ಮಾಡಿದ್ದೀವಿ, ಅವ್ರನ್ನೆಲ್ಲ ಸಾಯಿಸ್ಬಿಟ್ಟಿದ್ದೀವಿ. ಇದೆಯಾ? ಇಲ್ಲ. ಅದಿದ್ದರೆ 19 ಆರೋಪಿಗಳ ಹೆಸರೇ ಅವತ್ತೇ ನಾವೆಲ್ಲ ಕೊಂದಾಕ್ಬಿಟ್ವಿ ಅಂತ ಆಗ್ಬಿಡೋದು. 19 ಆರೋಪಿಗಳು ಲಿಖಿತ ರೂಪದಲ್ಲಿದೆ ಅವ್ರ ಹೆಸರುಗಳು. ಅವ್ರೇನೇನು ಮಾಡಿದ್ರು, ಯಾವ ಥರ ಸಂಚು ಮಾಡಿದ್ರು, ಎಷ್ಟು ದಿನ ಪ್ಲ್ಯಾನ್ ಮಾಡಿದರು, ಎಲ್ಲಿ ಸ್ಫೋಟಕ ವಸ್ತು ತಂದರು, ಯಾರ ಮನೆ ಮುಂದೆ ಯಾವ ಇಕೋ ಕಾರ್ ನಿಂತಿತ್ತು, ಆ ಇಕೋ ಕಾರ್ ಯಾರಿಗೆ ಸೇರಿ, ಪ್ರತಿಯೊಂದು ಬರ್ಕೊಂಡಿದ್ದಾರಪ್ಪ. ಇಲ್ಲಿ ಬರೆದ ಮೇಲೆ ಶಿಕ್ಷೆ ಯಾಕಾಗಲಿಲ್ಲ? ಹಿಡ್ಕೊಂಡು ಯಾಕೆ ಎಲ್ಲದಕ್ಕೂ NIA ಕೊಡಿ ಎಂದಾಗ NIA ಇಷ್ಟೆಲ್ಲ ಕೇಸನ್ನು ಹ್ಯಾಂಡಲ್ ಮಾಡುವಂಥ NIA ಇದೊಂದು ಪುಲ್ವಾಮಾ ಮಾಡಿಬಿಟ್ಟಿದ್ದರೆ ದೇಶ ಜನತೆಗೆ ಒಂದು ಖುಷಿಯಾಗಿರೋದು. ಓಹ್ ಹೌದಪ್ಪ, ಹಿಡ್ಕೊಂಡು ಬಂದರು. 40 ಜನ ಸೈನಿಕರನ್ನ ಕೊಂದಂಥವ್ರನ್ನ ನಮ್ಮ NIA ಬಿಡಲಿಲ್ಲ ಅಂಥೇಳಿ. ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್ ಪುಲ್ವಾಮಾ ಆಫ್ಟರ್ 2019 ರಾಜಕೀಯ ವಲಯದಲ್ಲೋ, ಸರ್ಕಾರದ ವಲಯದಲ್ಲೋ, ನಾಯಕರ ವಲಯದಲ್ಲೋ, ಅತಿ ದೊಡ್ಡ ನಾಯಕರ ವಲಯದಲ್ಲೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದೇ ಇಲ್ಲ. ಇವತ್ತಿನವರೆಗೂ ನಡೆದಿಲ್ಲ. ಒತ್ತಡ ಕೂಡ ಬಂದಿಲ್ಲ. ಅಪೋಸಿಷನ್ ಪಾರ್ಟಿ ಒತ್ತಡ ಮಾಡ್ತಾ ಇವೆ. ರೂಲಿಂಗ್ ಪಾರ್ಟಿ ಕಡೆಯಿಂದ ಇವತ್ತಿನವರೆಗೂ ಪುಲ್ವಾಮಾ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೆದಿಲ್ಲ, ಮಾತಾಗಿಲ್ಲ. ಇದಕ್ಕೆ ಹೊರತಾಗಿ ಸತ್ಯಪಾಲ್ ಮಲಿಕ್, ಅವತ್ತಿನ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದಾರಲ್ಲ, ಅವ್ರು ಹೇಳಿಬಿಟ್ರು, ಈ ಥರ ಹೇಳಿದ್ರು ನನಗೆ, ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದರು, ಒಂದು ಅಕ್ಷರನೂ ಕೂಡ ಮಾತಾಡಬೇಡಿ ಅಂತ ಹೇಳಿದರು. ಅದನ್ನು ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿಬಿಟ್ರು. ಇದಾದ ಮೇಲೆ ಯಾರೂ ಮಾತಾಡಿಲ್ಲ ಇಲ್ಲಿವರೆಗೂ. ಇದು ಯಾಕೆ ಅನ್ನೋ ವಿಚಾರದಲ್ಲಿ ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂತೆ ಶ್ವೇತಪತ್ರವನ್ನು ಹೊರಡಿಸ್ತೀವಿ ಅಂತೇಳಿ ಇದೀಗ ಇಂಡಿಯಾ ಕೂಟ ಹೇಳ್ತಾ ಇದೆ. ಎಲ್ಲ ಕುಟುಂಬಗಳಿಗೆ 200 ಯೂನಿಟ್ಗಳ ಉಚಿತ ವಿದ್ಯುತ್ತನ್ನು ಕೊಡ್ತೀವಿ. ದೇಶಾದ್ಯಂತ ಇದು ಅಪ್ಲೈ ಆಗೋದಿದು. ರೈತರಿಗೆ ಪ್ರತಿ ತಿಂಗಳು ನೇರ ನಗದು ವರ್ಗಾವಣೆ ಮಾಡ್ತೀವಿ. ಚುನಾವಣಾ ಬಾಂಡ್, ಎಲೆಕ್ಟ್ರೋಲ್ ಬಾಂಡ್ ಇದೆಯಲ್ಲ, ಈ ಹಗರಣದ ತನಿಖೆಗೆ SIT ನೇಮಕ ಮಾಡ್ತೀವಿ. ಅಗ್ನಿವೀರ ನೇಮಕಾತಿ ರದ್ದುಗೊಳಿಸಿ ಹಳೆಯ ಪದ್ಧತಿಯಲ್ಲಿ ಎಲ್ಲರೂ ಸೈನಿಕ ಹೇಗೆ ನೇಮಕಾತಿ ಮಾಡ್ತಾ ಇದ್ವೋ ನಾವು, ದೊಡ್ಡ ಮಟ್ಟದ ಕೆಲಸ ಸಿಗುತ್ತೆ ಅಂಥವ್ರಿಗೆ ನಾವು ಹಳೆಯ ಪದ್ಧತಿಯಲ್ಲಿಯೇ ಕೆಲಸ ಕೊಡ್ತೀವಿ. ದೊಡ್ಡ ಮಟ್ಟದ ಸೈನಿಕ ಕೆಲಸಗಳಿಗೆ ಯುವಕರನ್ನು ನಾವು ನೇಮಕ ಮಾಡ್ಕೊಳ್ತೀವಿ. ಈ ಅಗ್ನಿವೀರ, ಅಗ್ನಿಪಥ ಇದೆಲ್ಲ ಕಥೆಗಳನ್ನು ಹೇಳಿ 22 ವರ್ಷಕ್ಕೆ ಈ ದೇಶದಲ್ಲಿ ಯುವಕರು ರಿಟೈರ್ ಆಗಿಬಿಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಘೋರ ಇದೆಯಾ? 18 ವರ್ಷಕ್ಕೆ ಸೇರಿಕೊಳ್ಳೋದಂತೆ, 22 ವರ್ಷಕ್ಕೆ ಮನೆ ಕಳಿಸ್ಬಿಡೋದಂತೆ ಅವ್ರನ್ನ. 100 ಜನ ಸೇರಿಕೊಂಡ್ರೆ 75 ಜನ ಮನೆಗೆ, 25 ಜನ ಸೈನಿಕೆ ಅಂತ. 4ನೇ ಒಂದು ಭಾಗ ಮಾತ್ರ ಅವರ ಎಬಿಲಿಟಿ ನೋಡಿ ಅವ್ರನ್ನ ಇಟ್ಕೊಳ್ತಾರಂತೆ. ಇನ್ನು 3 ಭಾಗದಷ್ಟು ಜನರನ್ನು ಆಚೆ ಕಳಿಸ್ಬಿಡ್ತಾರಂತೆ. ಅವ್ರಿಗೂ ಹಣ ಕೊಡ್ತೀವಿ, 5 ಲಕ್ಷ ಕೊಡ್ತೀವಿ, 11 ಲಕ್ಷ ಚಿಲ್ಲರೆ ಕೊಡ್ತೀವಿ, ಅವರು ಜೀವನ ಮಾಡ್ಕೊಳ್ಬಹುದು, ಎಲ್ಲನ ಸೆಕ್ಯೂರಿಟಿಯ ಕೆಲಸಕ್ಕೆ ಸೇರ್ಕೋಬಹುದು ಅಂತ ಒಂದು ಲಾಜಿಕ್ ಇತ್ತು ಅದಕ್ಕೂ ಕೂಡ. ಹಾಗಾದರೆ 80 ವಯಸ್ಸಿನವರು, 75 ವಯಸ್ಸಿನವರು ಅರಳೋ ಮರಳ ದಾಟಿ ಹೋಗ್ಬಿಟ್ಟಿರುತ್ತೆ. ಅವರು ಮತ್ತೆ ನಾನು MP ಆಗಬೇಕು, ಮತ್ತೆ ನಾನು ದೊಡ್ಡ ನಾಯಕ ಆಗಬೇಕು, ಮತ್ತೆ ಸಚಿವ ಆಗಬೇಕು ಅಂತ ಅವ್ರುಗಳು ಫೈಟ್ ಮಾಡಬಹುದು. 22 ವಯಸ್ಸಿಗೆ ಈ ದೇಶದಲ್ಲಿ ಯುವಕ ರಿಟೈರ್ಡ್ ಆಗಿ ಮನೆಗೆ ಬರಬೇಕು. ಅವನು 22 ವಯಸ್ಸು, ಅವನಿಗೆ 18ಕ್ಕೆ ಸೇರಿಕೊಳ್ಳೋದು, 22ಕ್ಕೆ ಕೆಲಸ ಬಿಟ್ಬಿಡ್ಬೇಕು ಅವನು ಸೈನ್ಯವನ್ನು. ಅಂದರೆ ಹೇಗೆ? ಹಾಗಾಗಿ ಅಗ್ನಿವೀರ ನೇಮಕಾತಿ ರದ್ದು ಮಾಡ್ತೀವಿ, ಹಳೆಯ ಪದ್ಧತಿಯನ್ನು ಜಾರಿ ಮಾಡ್ತೀವಿ. ಅವನೊಂದು 15 ವರ್ಷನೋ 18 ವರ್ಷನೋ ಸೇವೆ ಸಲ್ಲಿಸಿ ಆಮೇಲೆ ಬೇಕಾದ್ರೆ ರಿಟೈರ್ ಆಗಲಿ ಅವನು. ಸೈನ್ಯದಲ್ಲಿ ಏನು ನಿಯಮಗಳಿತ್ತು, ಹಳೆ ನಿಯಮಗಳು, ಇದೆಲ್ಲವೂ ಅನ್ವಯವಾಗುತ್ತೆ ಅಂತ ಕೂಡ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಕೃಷಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನನ್ನು ಖಾತ್ರಿ ಮಾಡ್ತೀವಿ ಅಂತ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಾರೆ ಅದನ್ನು. ಕನಿಷ್ಠ ಬೆಂಬಲ ಬೆಲೆ ಇದು ಕಾನೂನು ಇದೆ. ಕೆಲವು ಬೆಳೆಗಳಿಗೆ ಕೊಡ್ತಾರೆ, ಕೆಲವು ಬೆಳೆಗಳಿಗೆ ಕೊಡಲ್ಲ ಅಂತ ಇದೆಯಲ್ಲಪ್ಪ. ನಾವು ಕಾನೂನಿನ ಖಾತ್ರಿ ಕೊಡ್ತೀವಿ ಅಂತ, ಆ್ಯಕ್ಟ್ನ ಖಾತ್ರಿ ಅದು ಅಂತ. ಕೊಟ್ಟಷ್ಟು ತಗೊಳ್ರಯ್ಯ. ಈಗ ನಮ್ಮ ಕರ್ನಾಟಕದ ಬರಕ್ಕೆ ಹೇಳಿದ್ರಲ್ಲ ಕೇಂದ್ರ, ನೀವು ಅಪ್ಲೈ ಮಾಡಿದ್ದೆ ಲೇಟ್ ಆಗಿಬಿಟ್ಟಿತ್ತು, ಮೊದಲೇ ಕೇಳಬೇಕಾಗಿತ್ತು ಅಂತ.
ಮುಂದೆ ಹೋಗಪ್ಪ ನಾಳೆ ಬರೋಗು ಅಂತ ಮಾತಾಡ್ತಾರಲ್ಲ ಮನೆ ಮುಂದೆ ಯಾರನ್ನ ಕೇಳ್ಕೊಂಡು ಬಂದಾಗ, ಆ ರೀತಿಯಲ್ಲಿ ಟ್ರೀಟ್ ಮಾಡಿಬಿಟ್ರ ನಮ್ಮ ರಾಜ್ಯವನ್ನು ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಇದೆಯಲ್ಲ, ಒಂದು ಖಾತ್ರಿ ಸಿಗುತ್ತೆ. ನಾನು ಈ ಬೆಳೆ ಬೆಳೀತಾ ಇದ್ದೀನಿ, ನಾನೊಂದು ಗೋಧಿ ಬೆಳೀತಾ ಇದ್ದೀನಿ, ರಾಗಿ ಬೆಳೀತಾ ಇದ್ದೀನಿ, ಭತ್ತ ಬೆಳೀತಾ ಇದ್ದೀನಿ. ಈ ಭತ್ತ ನಾನು ಬೆಳೆದು ಇಷ್ಟು ಮೂಟೆ, ಇಷ್ಟು ಪಲ್ಲ, ಇಷ್ಟು ಕೆ ಜಿ, ಇಷ್ಟು ಟನ್ನು, ಇಷ್ಟು ಕ್ವಿಂಟಾಲ್ ನಾನು ಬೆಳೆದಿದ್ದೆ ಆದರೆ ನನಗೆ 1 kgಗೆ ಇಷ್ಟು ಬೆಲೆ ಅಂತೂ ಸಿಕ್ಕೇ ಸಿಗುತ್ತೆ. ಒಂದು ಖಾತ್ರಿ ಬೇಕು ನನಗೆ. ಅದು ಕಾನೂನಿನ ಖಾತ್ರಿ, ಸುಮ್ಮನೆ ಬಾಯಿ ಮಾತಿನ ಖಾತ್ರಿ ಅಲ್ಲ. ಈ ಖಾತ್ರಿ ನಾವು ಕೊಡ್ತೀವಪ್ಪ ಅಂಥೇಳಿ ಇಂಡಿಯಾ ಕೂಟ ಹೇಳ್ತಾ ಇದೆ. ಕೃಷಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯ ಕಾನೂನಿನ ಖಾತ್ರಿ ಕೊಡ್ತೀವಿ ಅಂತ ಅದರ ಪ್ರಣಾಳಿಕೆ ಹೇಳ್ತಾ ಇದೆ. ಹಾಗಾದಾಗ ರೈತನಿಗೊಂದು ನಂಬುಗೆ, ಟೊಮೆಟೊ ಬೆಳಿತಾನೋ, ಹತ್ತಿ ಬೆಳಿತಾನೋ, ಗೋಧಿ ಬೆಳಿತಾನೋ, ಕ್ಯಾಪ್ಸಿಕಮ್ ಬೆಳಿತಾನೋ, ಏನೋ ಒಂದು ಅವ್ನು ಬೆಳಿತಾನಲ್ಲ, ನಾನು ಇಂಥ ಬೆಳೆ ಬೆಳೆದಾಗ ನನಗೆ ಅಕಸ್ಮಾತ್ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಬಂತ ಇವನೇ ಮಾರ್ಕೊಳ್ತಾನಪ್ಪ. ಇವ್ರು ಯಾರೂ ಕೂಡ ಅವಶ್ಯಕತೆಯೇ ಇಲ್ಲ. ಏನು ಬೆಳೆದೆಲ್ಲ ಬೆಳೆಗಳಿಗೂ ಸರ್ಕಾರನೇ ಕೊಂಡ್ಕೊಳ್ತಾರಾ? ಇಲ್ಲ. ಮಾರ್ಕೆಟಲ್ಲಿ ಒಂದು ವೇಳೆ ಜಾಸ್ತಿ ಬೆಲೆ ಸಿಗ್ತಾ ಅವ್ನು ಮಾರ್ಕೊಳ್ತಾನೆ, ಆರಾಮಾಗಿ ಮಾರುಕಟ್ಟೆಯಲ್ಲೇ ಮಾರ್ಕೊಳ್ತಾನೆ. ಅಕಸ್ಮಾತ್ ಬೆಲೆ ಬಿದ್ದು ಹೋಯಿತು, ನನಗೆ ನಷ್ಟ ಆಗಿಬಿಡುತ್ತೆ, ಒಂದು ಇಡೀ ವರ್ಷ ಕಷ್ಟಪಟ್ಟೆ ಅಂದಾಗ, ನೋಡಪ್ಪ ನಿಂಗೆ ನಷ್ಟ ಆಗಲ್ಲ, ನಾನು ಇಷ್ಟು ಬೆಲೆ ಅಂತ ನಿನಗೆ ಕೊಡ್ತೀನಿ, ಹಾಗಾಗಿ ನಿನ್ನ ಅಸಲಿಗೆ ಇದರಲ್ಲಿ ಮೋಸ ಆಗಲ್ಲ, ನಿನ್ನ ಜೀವನಕ್ಕೆ ತೊಂದರೆ ಆಗಲ್ಲ ಅಂಥೇಳಿ ಸರ್ಕಾರ ಕೊಡುವ ಒಂದು ಖಾತ್ರಿ ಅದು. ಆ ಖಾತ್ರಿ ಬಗ್ಗೆ ಒಂದು ಕಾನೂನನ್ನು ಮಾಡ್ತೀವಿ ಅಂಥೇಳಿ ಇಂಡಿಯಾ ಕೂಟ ಹೇಳ್ತಾ ಇದೆ. ಸರ್ಕಾರಿ ವಲಯದಲ್ಲಿ ವರ್ಷಕ್ಕೆ 30 ಲಕ್ಷ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಒಂದು ಸರ್ಕಾರಿ ವಲಯದ ವತಿಯಿಂದ 1 ವರ್ಷಕ್ಕಪ್ಪ ನಾವು ಕೋಟಿಗಟ್ಟಲೆ ಅಂತ ಹೇಳಲ್ಲ, ವರ್ಷಕ್ಕೆ 2 ಕೋಟಿ ಮಾಡ್ತೀನಿ, 3 ಕೋಟಿ ಮಾಡ್ತೀನಿ, 5 ಕೋಟಿ ಮಾಡ್ತೀನಿ, ಹೀಗೆಲ್ಲ ನಾವು ನಂಬಿಸಲ್ಲ ನಿಮ್ಮನ್ನು. 30 ಲಕ್ಷ ಖಾಲಿ ಹುದ್ದೆಗಳು ಪ್ರತಿ ವರ್ಷ ಹುದ್ದೆಗಳು ಜನ್ರೇಟ್ ಆಗುತ್ತಲ್ಲ, ಆ ಹುದ್ದೆಯಲ್ಲಿ ಸರ್ಕಾರಿ ವಲಯದಲ್ಲಿ ನಾವು ಭರ್ತಿ ಮಾಡ್ಕೊಳ್ತೀವಿ. ನಗರದಲ್ಲೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಇದೆ. ಹೌದು, ಹಳ್ಳಿಗಳ ಕಡೆಯಲ್ಲಿ ಏನಾಗಿದೆ ಈಗ ಅಂದರೆ ಮನ್ರೇಗಾ ಅಂತ ಮಾಡ್ಕೊಳ್ತಾರಲ್ವ, ವರ್ಷಕ್ಕೆ ಇಂತಿಷ್ಟು ದಿನಗಳ ಕಾಲದ ಒಂದು ಉದ್ಯೋಗ ಅಂತ ಸಿಗುತ್ತಲ್ಲಿ. ಕೆರೆ ಬದು ನಿರ್ಮಾಣ ಮಾಡೋದು, ಅಲ್ಲಿ ರಸ್ತೆ ಮಾಡೋದು, ಚರಂಡಿ ಮಾಡೋದು, ಕೆರೆ ಹೂಳೆತ್ತೋದು, ಕಟ್ಟೆ ಕಟ್ಟೋದು, ಏನೋ ಒಂದು ಕೆಲಸವನ್ನು ಮಾಡ್ಕೊಳ್ತಾರೆ. ಶುಚಿತ್ವನೋ ನೈರ್ಮಲ್ಯನೋ ಈ ಥರದ್ದು ಏನೋ ಒಂದು ಮಾಡ್ಕೊಳ್ತಾರಲ್ವ. ಈ ತರಹದ ಯೋಜನೆ ಹಳ್ಳಿಗಾಡಿನ ಜನರಿಗೆ ಸಿಗ್ತಾ ಇದೆ ಅಲ್ವೇ. ಅವ್ರಿಗೊಂದಷ್ಟು ದಿನಕ್ಕೆ ಕೃಷಿ ಕೂಲಿ ಲೆಕ್ಕದಲ್ಲೋ ಒಂದು ಲೆಕ್ಕದಲ್ಲಿ ಅವ್ರಿಗೊಂದು ಹಣ ಬರುತ್ತೆ, ಒಂದು ಭದ್ರತೆ ಆಯಿತು ಅಂತ. ನಗರದಲ್ಲಿರುವ ನಿರುದ್ಯೋಗಿಗಳಿಗೆ ಅಂಥವ್ರಿಗೂ ಕೂಡ ನಗರ ಉದ್ಯೋಗ ಖಾತ್ರಿ ಯೋಜನೆ ಕೊಡ್ತೀವಿ ಅಂತ ಇಂಡಿಯಾ ಪ್ರಣಾಳಿಕೆ ಹೇಳ್ತಾ ಇದೆ. ದೇಶಾದ್ಯಂತ ಜಾತಿ ಗಣತಿಯನ್ನು ಮಾಡಿ ಮೀಸಲು ಕೋಟ ಹೆಚ್ಚಳ ಮಾಡ್ತೀವಿ. ದೇಶಾದ್ಯಂತ ನಾವು ಕ್ಯಾಸ್ಟ್ ಸೆನ್ಸಸ್ಸನ್ನು ಮಾಡೋ ಮೂಲಕ ಇದರಲ್ಲಿ ರಿಸರ್ವೇಷನ್ ಕೋಟ ಇರುತ್ತಲ್ಲ, ಇದನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಾಸನ ಸಭೆಗಳಲ್ಲಿ ತಕ್ಷಣದಿಂದಲೇ 33% ಮಹಿಳಾ ಮೀಸಲಾತಿ ಜಾರಿ ಮಾಡ್ತೀವಿ ನಾವು. ಈಗೆಲ್ಲ ಮಹಿಳಾ ಮೀಸಲಾತಿ ಅದು ಇದು ಅಂತೆಲ್ಲ ಮಾತಾಡಿ, ಇದು ಈಗೆಲ್ಲ 2029ರಿಂದ ಜಾರಿ ಮಾಡ್ತೀವಿ ಅಂತ ಕೇಂದ್ರ ಹೇಳ್ತು. ನ್ಯೂಸ್ ಬಂದಾಗ ಏನನ್ನಿಸ್ತು, ಇವತ್ತೇ ಜಾರಿ ಆಗಿಬಿಡ್ತೇನೋ ಮಹಿಳಾ ಮೀಸಲಾತಿ ಅಂತ ಇತ್ತು. ಆದರೆ ಅದು ಮುಂದಿನ 5ನೇ ವರ್ಷ ಆದಮೇಲೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರಲ್ಲ, ಇದನ್ನು ನಾವು ಹಾಗೆ ಮಾಡಲ್ಲ. ನಾವು ತತ್ಕ್ಷಣದಿಂದಾನೇ 33% ವಿಮೆನ್ ರಿಸರ್ವೇಷನ್ ಬಿಲ್ ಇದೆಯಲ್ಲ, ಇದನ್ನು ನಾವು ಜಾರಿ ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಕೇಂದ್ರದ ಕೈಗೊಂಬೆಯಾಗಿರುವ IT, ED ಮತ್ತು CBI ಇದರ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಒಂದು ಪ್ಲಾನ್ ಕೂಡ ನಾವು ಮಾಡ್ತಾ ಇದ್ದೀವಿ. GST ವ್ಯವಸ್ಥೆಯನ್ನು ಉತ್ತಮಗೊಳಿಸಿ ಸರಳೀಕರಣ ಮಾಡ್ತೀವಿ ನಾವು. BPL ಕುಟುಂಬಗಳಿಗೆ ವರ್ಷಕ್ಕೆ ಉಚಿತವಾಗಿ 6 ಸಿಲಿಂಡರ್ ಕೊಡ್ತೀವಿ. ಒಂದು ವರ್ಷಕ್ಕೆ 2 ತಿಂಗಳಿಗೆ 1 ಸಿಲಿಂಡರ್ ಥರ ಅವ್ರು ಬಳಕೆ ಮಾಡಿಕೊಂಡ್ರು ಕೂಡ ಒಂದು ಇಡೀ ವರ್ಷಕ್ಕೆ 6 ಸಿಲಿಂಡರ್ ಸಾಕಾಗುತ್ತೆ. ಅಷ್ಟನ್ನು ನಾವು ಫ್ರೀಯಾಗಿ ಕೊಡ್ತೀವಪ್ಪ. ನಾವು ಆ ಯೋಜನೆ ಮಾಡ್ತೀವಿ, ಯೋಜನೆ ಮಾಡಿಬಿಡ್ತೀವಿ, ಎಲ್ಲ ದೊಡ್ಡ ಸಮಾರಂಭ ಮಾಡಿಬಿಡ್ತೀವಿ, ಮಹಿಳೆಯರಿಗೆ ಕೊಟ್ಬಿಡ್ತೀವಿ. ಆಮೇಲೆ ಸಿಲಿಂಡರ್ ರೀಫಿಲ್ಗೂ ಕೂಡ ಆ ಮಹಿಳೆಯರ ಬಳಿಯಲ್ಲಿ 1100 ರೂಪಾಯಿ ಕಾಸಿರಲ್ಲ. ಆಮೇಲೆ ಒದ್ದಾಡಿಕೊಂಡು ಸಿಲಿಂಡರ್ ರೀಫಿಲ್ಲು ಮಾಡಿಸಲ್ಲ, ಅಥವಾ ಮಾಡಿಸಿದ್ರೆ ವರ್ಷಕ್ಕೆ ಒಂದು ಮಾಡಿಸ್ಕೋಬಹುದು, ಆ ಸ್ಥಿತಿ ಇರಲ್ಲ. 6 ಸಿಲಿಂಡರ್ ಕೊಡ್ತೀವಪ್ಪ. NPS ತೆಗೆದು ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿ ಮಾಡ್ತೀವಿ ಅಂತ ಕೂಡ ಇಂಡಿಯಾ ಕೂಟದ ಪ್ರಣಾಳಿಕೆಯಲ್ಲಿ ಹೇಳಲಾಗ್ತಾ ಇದೆ.